ಸುತ್ತಲೂ ಹಚ್ಚ ಹಸುರಿನಿಂದ ತುಂಬಿಕೊಂಡು ನೋಡುಗರ ಕಣ್ಮನ ಸೆಳೆಯುವ ಹೊಲಕ್ಕೆ ಕರೆದುಕೊಂಡು ಹೋಗಿ ಮಕ್ಕಳಲ್ಲಿ ಒತ್ತಡ ಕಡಿಮೆ ಮಾಡಿ ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವ ಸಹಪಠ್ಯ ಚಟುವಟಿಕೆ ಎಂದರೆ ಹೊರಸಂಚಾರ. ಈ ಹೊರಸಂಚಾರದ ಬಗ್ಗೆ ನಾನು ಮಲ್ಲಪ್ಪ ಕುದುರಿ ಚಳಗೇರ ಶಾಲೆಯ ಶಿಕ್ಷಕರು ತಮ್ಮೊಟ್ಟಿಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂಬ ಹಂಬಲ ನಮ್ಮದಾಗಿದೆ. ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರಕ ಮಾಹಿತಿಗಳನ್ನು ಸಂಗ್ರಹಿಸಲು ಅತ್ಯಂತ ಯಶಸ್ವಿ ಹಾಗೂ ಪರಿಣಾಮಕಾರಿ ಚಟುವಟಿಕೆ ಎಂದರೆ ಶೈಕ್ಷಣಿಕ ಹೊರಸಂಚಾರ. ಹೊರಸಂಚಾರ ಎಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೆಂದರೆ ಒಂದು ದಿನದ ಪ್ರವಾಸ, ಬೆಳಿಗ್ಗೆ ಹೊರಟು ರಾತ್ರಿ ಪುನಃ ಬಂದು ಸೇರುವುದಾಗಿದೆ ಎಂಬುದು. ಆದರೆ ನಮ್ಮ ಶಾಲೆಯ ಶಿಕ್ಷಕರು ವಿಜಯಲಕ್ಷ್ಮಿ ತಮ್ಮಿನಾಳಿವರು ಪಾಲಕರಿಗೆ ಯಾವುದೇ ವೆಚ್ಚದಾಯಕ ಚಟುವಟಿಕೆ ಎಂಬ ಭಾವನೆ ಮೂಡದಂತೆ ಮಕ್ಕಳು ಖುಷಿಯಿಂದ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಸುತ್ತಲೂ ಹಚ್ಚ ಹಸಿರಿನಿಂದ ತುಂಬಿಕೊಂಡು ನೋಡುಗರ ಕಣ್ಮನ ಸೆಳೆಯುವ ಹೊಲಕ್ಕೆ ಕರೆದುಕೊಂಡು ಹೋಗಿರುವುದು ಮಕ್ಕಳಿಗೂ ಮತ್ತು ಶಿಕ್ಷಕರಾದ ನಮಗೂ ಸಂತೋಷವನ್ನುಂಟು ಮಾಡಿದೆ. ಇವರೊಟ್ಟಿಗೆ ಇನ್ನೋರ್ವ ಶಿಕ್ಷಕರಾದ ಅಭಿಷೇಕ್ ಸರ್ ಅವರು ಸಹಕಾರ ನೀಡಿ ನಮ್ಮ ಶಾಲೆಯ ಮಕ್ಕಳಿಗೆ ಸ್ಥಳೀಯ ಹವಾಮಾನ, ಭೌಗೋಳಿಕ ಅಂಶಗಳ ಪರಿಕಲ್ಪನೆ, ಸ್ಥಳೀಯ ಬೆಳೆಗಳನ್ನು ಪರಿಚಯಿಸಿದ್ದು, ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳು, ವೈಜ್ಞಾನಿಕ ಕೌತುಕಗಳು, ವಿಶೇಷ ಪ್ರಾಣಿ ಪಕ್ಷಿಗಳ ದರ್ಶನ ಮಾಡಿಸುವುದರ ಮೂಲಕ ಮೂರ್ತದಿಂದ ಅಮೂರ್ತದ ಕಡೆಗೆ ಎನ್ನುವ ರೀತಿಯಲ್ಲಿ ಬೋಧನೆ ಮತ್ತು ಕಲಿಕೆಗೆ ಸಹಕಾರ ನೀಡಿದ್ದಾರೆ. ಸಮುದ್ರದ ದಂಡೆಯ ಮೇಲೆ ಅಂದು 5ನೇ ತರಗತಿಯಲ್ಲಿ ಓದುವ ಹುಡುಗ ಪಕ್ಷಿಗಳ ಹಾರಾಟದ ಬಗ್ಗೆ ತಿಳಿದುಕೊಂಡು ಭಾರತದ ಕ್ಷಿಪಣಿ ತಜ್ಞ ಶ್ರೇಷ್ಠ ವಿಜ್ಞಾನಿ ಈ ದೇಶದ ರಾಷ್ಟ್ರಪತಿ ಆದದ್ದನ್ನು ನೆನಪಿಸಿಕೊಂಡಾಗ ನಮ್ಮ ಚಳಗೇರಿ ಶಾಲೆಯ ಮಗು ಏಕೆ ಮುಂದೊಂದು ದಿನ ಈ ದೇಶದ ಮಹಾನ್ ವ್ಯಕ್ತಿ ಆಗಬಾರದು, ದೇಶಕ್ಕೆ ಈ ನೆಲಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬಾರದು? ಮುಗ್ಧ ಮನಸ್ಸಿನಲ್ಲಿ ವೈಜ್ಞಾನಿಕ, ಚಿಂತನಾಶೀಲ, ಸೃಜನಶೀಲ ಚಿಂತನೆಯನ್ನು, ವಿಶಿಷ್ಟ ಕೌಶಲವನ್ನು ಬೆಳೆಸುತ್ತಿರುವ ನಮ್ಮ ಶಾಲೆಯ ಶಿಕ್ಷಕರ ಕ್ರಿಯಾಶೀಲತೆಯನ್ನು ಮೆಚ್ಚಲೇಬೇಕು. ಹೊರಸಂಚಾರ ಕುರಿತು ಮಕ್ಕಳ ಅನುಭವಗಳನ್ನು ಮಕ್ಕಳಿಂದಲೇ ಅಭಿವ್ಯಕ್ತಪಡಿಸಲು ಅವಕಾಶ ನೀಡಲಾಗಿದೆ. ಯಶಸ್ವಿ ಜವಾಬ್ದಾರಿಯನ್ನು ನಿರ್ವಹಿಸಿದ ಖುಷಿ ನಮ್ಮ ಶಿಕ್ಷಕರದ್ದಾಗಿದೆ. ಆ ಮಕ್ಕಳ ಖುಷಿಗೆ ನೀವು ಭಾಜನರಾಗಿದ್ದೀರಿ. ಈ ರೀತಿಯ ಅನುಭವಾತ್ಮಕ ಕಲಿಕೆ ಮಗುವಿನ ಜೀವನದುದ್ದಕ್ಕೂ ನೆನಪಿನಲ್ಲಿ ಉಳಿಯುತ್ತದೆ. ತಮಗೆ ಧನ್ಯವಾದಗಳು. ವೀಕ್ಷಕರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಹೊರಸಂಚಾರ ಯಶಸ್ವಿಯಾಗಿದೆ. ಬನ್ನಿ, ಮಕ್ಕಳ ಖುಷಿಯಲ್ಲಿ ನಾವು ಪಾಲ್ಗೊಳ್ಳೋಣ. ಧನ್ಯವಾದಗಳು.